ಮಾಡ್ತಾರೆ. ಆಗ ನೀನು ಯಾವಾಗಪ್ಪ ಹೀಗಾಗೋದು ಅಂತ ಹೇಳಿದ್ರೆ ನಾನು ಕೂಡ ಒಂದು ದಿನ ಸಿಎಂ ಆಗ್ತೀನಿ ಅನ್ನುವಂತಹ ಮಾತನ್ನ ಆ ಸಂದರ್ಭದಲ್ಲೇ ಹೇಳಿದ್ರು ಅಂತ ಅವರ ಗೆಳೆಯರುಗಳು ಅದನ್ನ ಈಗ ನೆನಪಿಸಿಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಈಗ ಆ ರೀತಿಯಾದಂತಹ ಕನಸನ್ನ ಕಂಡಂತಹ ಅದಕ್ಕೆ ಬೇಕಾದಂತಹ ತಯಾರಿಯನ್ನ ಮಾಡಿಕೊಂಡು ತಾನು ಏನು ಯಾವ ರೀತಿಯಾಗಿ ಹೋರಾಟವನ್ನ ಮಾಡಿಕೊಂಡು ರಾಜಕೀಯ ಹಾದಿಯನ್ನ ತುಳಿದಂತಹ ಡಿ.ಕೆ. ಶಿವಕುಮಾರ್ ಅವರು ತಾನು ಅಂದುಕೊಂಡಿದ್ದನ್ನ ಸಾಧಿಸಿದ್ದಾರೆ. ಈಗ ಇಡೀ ಕರ್ನಾಟಕದ ಜನರ ಮುಂದೆ ಇರುವಂತಹ ಒಂದು ಆಶಾಭಾವನೆ, ಡಿ.ಕೆ. ಶಿವಕುಮಾರ್ ಅವರು ತನ್ನ ಕನಸನ್ನ ಈಡೇರಿಸಿಕೊಂಡಿದ್ದಾರೆ. ಆದರೆ ರಾಜ್ಯದ ಜನರ ಆಶೋತ್ತರಗಳನ್ನ ಈಡೇರಿಸುವ ಕೆಲಸ ಮಾಡಬೇಕು. ಉಳಿದ ಅವಧಿಯಲ್ಲಿ ಈಗಾಗಲೇ ಸಿದ್ದರಾಮಯ್ಯ ಅವರ 3 ವರ್ಷಗಳ ಆಡಳಿತ ಆಗಿದೆ. ಡಿ.ಕೆ. ಶಿವಕುಮಾರ್ಗೆ ಇರೋದು ಕೇವಲ 2 ವರ್ಷ. ಸೊ ಈಗಾಗಲೇ ಅನೇಕ ರೈತ ಮುಖಂಡರುಗಳು ಕೂಡ ಅಲ್ಲಿಗೆ ಬಂದಿರೋದನ್ನ ನಾವಿಲ್ಲಿ ಗಮನಿಸಬಹುದು. ನೇಗಿಲನ್ನ ಕೊಟ್ಟಿದ್ದಾರೆ. ನೇಗಿಲನ್ನ ಕೊಡೋದ್ರ ಮೂಲಕ ರೈತರ ಪರವಾಗಿಯೂ ನೀವು ಕೆಲಸ ಮಾಡಿ, ರೈತರ ಪರವಾಗಿಯೂ ನೀವು ಇರಿ ಅಂತ ಹೇಳಿ ಹಸಿರು ಶಾಲನ್ನ ಹೊದಿಸಿ ಅವರಿಗೆ ಸನ್ಮಾನವನ್ನ ಮಾಡಿದ್ದಾರೆ. ಈಗ ರೈತ ಪರ ಮುಖಂಡರುಗಳು ಅಲ್ಲಿ ಹೋರಾಟವನ್ನ ಮಾಡ್ತಾ ಇರುವಂತಹ ರೈತರಿಗೂ ಕೂಡ ಒಳ್ಳೆಯದಾಗಬೇಕು, ಈ ಒಂದು ರಾಜ್ಯಕ್ಕೆ ಒಳ್ಳೆಯದಾಗಬೇಕು, ರೈತರಿಗೂ ಒಳ್ಳೆಯದಾಗಬೇಕು ಅನ್ನುವಂತಹ ಅಭಿಲಾಷೆಯನ್ನು ಕೂಡ ಇಟ್ಕೊಂಡಿದ್ದಾರೆ. ಈಗಾಗಲೇ ಡಿ.ಕೆ. ಶಿವಕುಮಾರ್ ಅವರು ನಡ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯಾವಳಿಗಳನ್ನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಅಲ್ಲಿ ಆವರಣದಲ್ಲೇ ಇದ್ದಂತಹ ಪ್ರತಿಮೆಗಳಿಗೆ ಅಲ್ಲಿ ಮಾಲಾರ್ಪಣೆಯನ್ನ ಮಾಡಿ ಪುಷ್ಪಾರ್ಚನೆಯನ್ನ ಕೂಡ ಮಾಡುತ್ತಾ ಇದೀಗ ಡಿ.ಕೆ. ಶಿವಕುಮಾರ್ ಅವರ ಆಗಮನ ಆಗ್ತಾ ಇದೆ. ಡಿ.ಕೆ. ಶಿವಕುಮಾರ್ ಅವರು ವಿಧಾನಸೌಧದ ಮೆಟ್ಟಿಲುಗಳಿಗೆ ನಮನವನ್ನ ಸಲ್ಲಿಸಿ ಇದೀಗ ಹೆಜ್ಜೆಯನ್ನ ಇಡ್ತಾ ಇದ್ದಾರೆ. ನಿಮ್ಗೆ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದೀವಿ. ಇವರ ಕನಸಾಗಿತ್ತು ಇದು, ನಾನು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥದ್ದು. ಮೊನ್ನೆ ಶಾಸಕಾಂಗ ಪಕ್ಷದ ಸಭೆ ಆದಂತಹ ಸಂದರ್ಭದಲ್ಲೂ ಕೂಡ ಬಾಗಿಲಿಗೆ ನಮನವನ್ನ ಸಲ್ಲಿಸಿ ಡಿ.ಕೆ. ಶಿವಕುಮಾರ್ ಅವರು ಆ ನಂತರ ಹೆಜ್ಜೆಯನ್ನ ಇಟ್ಟಿದ್ದು. ಇದೀಗ ಸಾಷ್ಟಾಂಗ ನಮಸ್ಕಾರವನ್ನ ಮಾಡಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ವಿಧಾನಸೌಧದ ಮೆಟ್ಟಿಲುಗಳಿಗೆ ನಮಸ್ಕಾರವನ್ನ ಮಾಡಿ ಈ ಒಂದು ಕನಸನ್ನ ಈಡೇರಿಸಿದ, ಅದರಲ್ಲೂ ನಾನು ಒಬ್ಬ ಶಾಸಕನನ್ನು ಕೂಡ ಆಗ್ತೀನಿ ಅಂತ ಅಂದುಕೊಂಡಿರಲಿಲ್ಲ ಅನ್ನುವಂತಹ ವಿಚಾರ ಇತ್ತು. ಆದರೆ ಅವೆಲ್ಲವೂ ಕೂಡ ಈಡೇರಿದೆ. ಮುಖ್ಯಮಂತ್ರಿ ಅನ್ನುವಂಥದ್ದು ದೊಡ್ಡ ಕನಸಾಗಿತ್ತು ಅವರಿಗೆ. ಆ ಒಂದು ಸ್ಥಾನವನ್ನು ನಾನು ಪಡ್ಕೊಳ್ಬೇಕು ಅಂತ ಹೇಳಿ ಮಾಡಿದಂತಹ ಹೋರಾಟಗಳು, ಪಕ್ಷಕ್ಕಾಗಿ ಮಾಡಿದಂತಹ ತ್ಯಾಗ, ಪಕ್ಷಕ್ಕಾಗಿ ಮಾಡಿದಂತಹ ಅವರ ಕೆಲಸಗಳು, ಇವೆಲ್ಲವೂ ಕೂಡ ಡಿ.ಕೆ. ಶಿವಕುಮಾರ್ ಅವರ ಶ್ರಮಕ್ಕೆ ಇದೀಗ ಪ್ರತಿಫಲ ಸಿಕ್ಕಿದೆ. ವಿಧಾನಸೌಧದ 3ನೇ ಮಹಡಿಯಲ್ಲಿರುವಂತಹ ಸಿಎಂ ಅವರ ಕೊಠಡಿಗೆ, ಅವರ ಕಚೇರಿಗೆ ಈಗ ತೆರಳುತ್ತಾರೆ. ಅದಕ್ಕಿಂತ ಮುಂಚೆ ಡಿ.ಕೆ. ಶಿವಕುಮಾರ್ ಅವರು ವಿಧಾನಸೌಧದ ಸ್ಟೆಪ್ಸ್ಗೆ ಸಾಷ್ಟಾಂಗ ನಮಸ್ಕಾರವನ್ನ ಮಾಡಿ ಆ ನಂತರ ಅವರು ವಿಧಾನಸೌಧದ ಒಳಗಡೆ ಹೆಜ್ಜೆಯನ್ನ ಇಟ್ಟಿದ್ದಾರೆ. ಏನು ಇದ್ರೂ ಕೂಡ ಡಿ.ಕೆ. ಶಿವಕುಮಾರ್ ಅವರ ಪರ್ವ, ಡಿ.ಕೆ. ಶಿವಕುಮಾರ್ ಅವರ ಆಡಳಿತ ಹೇಗಿರತ್ತೆ ಅನ್ನುವಂತಹ ಕುತೂಹಲ ಇಡೀ ರಾಜ್ಯದ ಜನತೆಗೆ ಇದೆ. ಈ ಉಳಿದಂತಹ 2 ವರ್ಷಗಳ ಅವಧಿಯಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಏನ್ ಮಾಡ್ತಾರೆ, ಯಾವ ರೀತಿಯಾಗಿ ಜನರ ಪರವಾಗಿ ಕೆಲಸವನ್ನ ಮಾಡ್ತಾರೆ, ಜನರ ಅಭಿವೃದ್ಧಿಗೆ, ರಾಜ್ಯದ ಅಭಿವೃದ್ಧಿಗೆ, ಕ್ಷೇತ್ರಗಳ ಅಭಿವೃದ್ಧಿಗೆ ಕೆಲಸವನ್ನ ಮಾಡ್ತಾರೆ ಅನ್ನುವಂತಹ ಕುತೂಹಲ ಇದೆ. ಸಾಕಷ್ಟು ಕನಸು ಕೂಡ ಕಟ್ಕೊಂಡಿದ್ದಾರೆ. ಪ್ರಮುಖವಾಗಿ ಅವರು ಬೇರೆ ಬೇರೆ ದೇಶಗಳ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. ಅಲ್ಲೇ ಹಾಗಿದೆ, ನಮ್ಗೆ ಹೀಗಿರ್ಬೇಕು ಅಂತ ಹೇಳಿ ಒಂದು ಮಹತ್ವಾಕಾಂಕ್ಷಿ ಕೂಡ ಹೌದು, ಹಾಗೆ ದೂರದೃಷ್ಟಿ ಕೂಡ ಇದೆ. ಆ ದೂರದೃಷ್ಟಿಯನ್ನ ಇಟ್ಟುಕೊಂಡು ರಾಜ್ಯವನ್ನ ಯಾವ ರೀತಿಯಾಗಿ ಅಭಿವೃದ್ಧಿ ಪಥದಲ್ಲಿ ಮುನ್ನಡೆಸ್ತಾರೆ ಅನ್ನುವಂತಹ ಕುತೂಹಲ ಈಗ ರಾಜ್ಯದ ಜನರಿಗೆ ಇದೆ, ಅವರ ಅಭಿಮಾನಿಗಳಿಗೂ ಕೂಡ ಇದೆ. ಈಗಾಗಲೇ ಡಿ.ಕೆ. ಶಿವಕುಮಾರ್ ವಿಧಾನಸೌಧಕ್ಕೆ ಬರುವಂತಹ ಸಂದರ್ಭದಲ್ಲಿ ಆ ವಿಧಾನಸೌಧದ ಮೆಟ್ಟಿಲುಗಳಿಗೆ, ಬಾಗಿಲಿಗೆ ಸಾಷ್ಟಾಂಗ ನಮಸ್ಕಾರವನ್ನ ಮಾಡಿ ಮುಖ್ಯಮಂತ್ರಿ ಆಗಿದ್ದೇನೆ, ಇನ್ನು ಮುಂದಿನ ನನ್ನ ಆಡಳಿತ ಚೆನ್ನಾಗಿ ಇರಲಿ, ಅದಕ್ಕೆ ಅವಕಾಶ ಇರಲಿ ಅನ್ನುವಂತಹ ಒಂದು ನಂಬಿಕೆಯೊಂದಿಗೆ ಇದೀಗ ಅವರು ವಿಧಾನಸೌಧದ ಒಳಗಡೆ ಹೆಜ್ಜೆಯನ್ನ ಇಟ್ಟಿದ್ದಾರೆ. ನಾವು ದೃಶ್ಯಾವಳಿಗಳಲ್ಲೂ ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ಪ್ರತಿಯೊಂದರಲ್ಲೂ ಕೂಡ ಒಂದು ನಂಬಿಕೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅದು ಅಧಿಕಾರದ ಅವಧಿಯಲ್ಲೂ ಕೂಡ, ಆಡಳಿತದ ಸಂದರ್ಭದಲ್ಲೂ ಕೂಡ ಆ ನಂಬಿಕೆ ಜನರ ಒಳಿತಿಗಾಗಿ ಒಳ್ಳೆಯದಾಗಲಿ ಅನ್ನುವಂತಹ ಒಂದು ಆಶಾಭಾವನೆ ಡಿ.ಕೆ. ಶಿವಕುಮಾರ್ ಅವರು ನಾವು ಪ್ರಮಾಣ ವಚನ ಸ್ವೀಕಾರ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಗಮನಿಸಿದ್ವಿ ಯಾವ ರೀತಿಯಾಗಿ ಅವರ ಪ್ರಮಾಣ ವಚನ ಇತ್ತು ಅನ್ನೋದು. ಈಗ ವಿಧಾನಸೌಧಕ್ಕೆ ಬಂದ ಮೇಲೆ ಬೇರೆ ಬೇರೆ ಪುತ್ಥಳಿಗಳಿಗೆ ಮಾಲಾರ್ಪಣೆಯನ್ನ ಮಾಡಿದ್ದಾರೆ. ಸರ್ವ ಧರ್ಮಗಳಿಗೂ ಸಮನಾಗಿ ನೋಡಬೇಕು ಅನ್ನುವಂತಹ ಆಶಯ ಇಲ್ಲಿ ಕಾಣಿಸ್ತಾ ಇದೆ. ಸರ್ವ ಧರ್ಮಗಳನ್ನು ಕೂಡ ಒಟ್ಟುಗೂಡಿಸಿಕೊಂಡು ಹೋಗಬೇಕು ಅನ್ನುವಂತಹ ಭಾವನೆ, ಆ ಒಂದು ಭಾವನೆಯಿಂದಲೇ ವಿಧಾನಸೌಧದ ಆವರಣದಲ್ಲಿರುವಂತಹ ಎಲ್ಲ ಪ್ರತಿಮೆಗಳಿಗೂ ಕೂಡ ಮಾಲಾರ್ಪಣೆಯನ್ನ ಮಾಡಿ ಪುಷ್ಪಾರ್ಚನೆಯನ್ನ ಸಲ್ಲಿಸಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ಇತಿಹಾಸದಲ್ಲಿ ನಾನು ಮುಖ್ಯಮಂತ್ರಿ ಆಗಿದ್ದ ದಿನ ಹೇಗಿತ್ತು ಅಂತ ಒಂದು ಸಲ ತಿರುಗಿ ನೋಡಿದಂತಹ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಈ ರೀತಿಯಾಗಿ ಮಾಡಿದ್ರು ಅನ್ನೋದನ್ನ ಕೂಡ ಇತಿಹಾಸ ನೆನಪಿಸಿಕೊಳ್ಳುತ್ತೆ. ಅದೇ ರೀತಿಯಾದಂತಹ ಒಂದೊಂದೇ ಹೆಜ್ಜೆಯನ್ನ ಇಡ್ತಾ ಇದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ಪ್ರಮಾಣ ವಚನ ಕೂಡ ಅಷ್ಟೇ
ಸಾಮಾನ್ಯವಾಗಿ ಬೇರೆ ಬೇರೆ ಸಿಎಂಗಳು ಪ್ರಮಾಣ ವಚನವನ್ನು ಸ್ವೀಕರಿಸಿದಂತಹ ದಿನಕ್ಕೂ ಇವರು ತೆಗೆದುಕೊಂಡಂತಹ ಈ ಒಂದು ಪ್ರಮಾಣ ವಚನದ ದಿನಕ್ಕೂ ಬಹಳ ವ್ಯತ್ಯಾಸ ಇತ್ತು. ಜೊತೆಗೆ ಸಭಾ ಕಾರ್ಯಕ್ರಮದ ರೀತಿಯಾಗಿ ಪ್ರಮಾಣ ವಚನದ ಒಂದು ವೇದಿಕೆಯನ್ನು ರೆಡಿ ಮಾಡಲಾಗಿದ್ದನ್ನು ಕೂಡ ನಾವಿಲ್ಲಿ ಗಮನಿಸಿದ್ವಿ. DK ಶಿವಕುಮಾರ್ ಅವರು ಪ್ರಮಾಣ ವಚನಕ್ಕಿಂತ ಮುಂಚೆ ಅನೇಕ ಅಲ್ಲಿ ಬಂದಂತಹ ನಾಯಕರುಗಳಿಗೆ, ಬೇರೆ ಬೇರೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರಿಗೆ ಎಲ್ಲರಿಗೂ ಕೂಡ ಅವರು ಗೌರವವನ್ನು ಸಲ್ಲಿಸುವಂತಹ ಹಿನ್ನೆಲೆಯಲ್ಲಿ ಎಲ್ಲರನ್ನ ಸ್ವಾಗತಿಸಿ ಆ ನಂತರ ಪ್ರಮಾಣ ವಚನ ಕಾರ್ಯಕ್ರಮ ಆರಂಭ ಆಗಿದ್ದನ್ನು ಕೂಡ ನಾವು ನೆನಪಿಸಿಕೊಳ್ಬಹುದು. ಬೆಳಗ್ಗೆನೆ ಯಡಿಯೂರಪ್ಪ ಆಗಿರ್ಬೋದು, ಮಾಜಿ ಪ್ರಧಾನಮಂತ್ರಿ ದೇವೇಗೌಡರನ್ನ ಕೂಡ ಹೋಗಿ ಅವರ ಆಶೀರ್ವಾದವನ್ನು ಪಡ್ಕೊಂಡಿದ್ರು. ಒಂದು ಚಿಕ್ಕ ಬ್ರೇಕ್ ತಗೊಳ್ಳೋಣ.